ಹೆಂಗೆ ಅನ್ನೋದು. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸ್ಟಾರ್ಗಳಿದ್ರು, ಕಿರೀಟ ಇಲ್ಲ. ಕಿರೀಟ ಇರೋದು ಒಬ್ಬರಿಗೆ. ರಾಕಿಂಗ್ ಸರ್ ಮಂಚ, ನನ್ನ ಮೊಮ್ಮಗ ಮಂಚ ಚೆನ್ನಾಗಿ ಮುರಿದಿದ್ದಾನೆ ಟ್ಯಾಕ್ಸಿಕಲ್ಲಿ. ನಾನು ಆಫ್ರಿಕಾದಿಂದ ಅರ್ಧಮರ್ಧ ಓದಿ ಇಲ್ಲಿ ಬಂದಿರೋದು. ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಇಲ್ಲಿ ಬಂದಿರೋದು. ಇಲ್ಲಿ ಕರ್ನಾಟಕದಲ್ಲಿ ಫ್ಯಾನ್ಸ್ ವಾರ್ ಮಾಡಬೇಡಿ. ಇದು ಇಂಡಿಯನ್ ಮೂವಿ. ಇಂಡಿಯಾದಲ್ಲಿ ಓಡಿಸಿ, ಶಾಂತಿಯುತವಾಗಿ ಓಡಿಸ್ರಿ ಇದನ್ನು. ಟ್ಯಾಕ್ಸಿಗೆ ಪುಷ್ಪಕ ವಿಮಾನ ರೆಡಿ ಇದೆ. ಶ್ರೀಲಂಕಾಗೆ ಎತ್ಕೊಂಡು ಹೋಗ್ತಿದ್ದಿಲ್ಲ. ಬಿಡಲ್ಲ ಕಡೆ. ತಬಾಯಿನ ನೋಡಕ್ ಬಂದಿರೋದು. ತಬಾಯಿನ ಚೆನ್ನಾಗಿತ್ತು. ತಬಾಯಿ ಸಾಂಗ್ ಚೆನ್ನಾಗಿತ್ತ. 125 ಡೇಸ್ ಹಾಗೆ ಆಗುತ್ತೆ. 3,000 ಕಲೆಕ್ಟ್ ಮಾಡೇ ಮಾಡುತ್ತೆ. ಇಡೀ ನನ್ನ ಮೊಮ್ಮಗ ಮಂಚ ಚೆನ್ನಾಗಿ ಮುರಿದಿದ್ದಾನೆ. ಹೋಗಿ ನೋಡ್ಕೊಂಡ್ ಬನ್ನಿ. ಇಂಡಿಯಾ CEO ಆಫ್ ಇಂಡಿಯಾ. ಈಗ ನೆಕ್ಸ್ಟ್ ಹಾಲಿವುಡ್ ಆಫ್ CEO ಆಫ್ ಬಾಲಿವುಡ್. ಶ್ರೀಲಂಕಾದ ಸಿನಿಮಾ ಮತ್ತೆ ಚೆನ್ನಾಗಿದೆ. ತುಂಬ ಎಲ್ಲ ಅಭಿಮಾನಿಗಳು ಬಂದು ಆರೈಸಬೇಕು. ಯಾಕಂದರೆ ನಮ್ಮ ಕನ್ನಡ ಮೂವಿ ಹಾಲಿವುಡ್ ರೇಂಜ್ಗೆಲ್ಲ ಹೋಗ್ತಾ ಇದೆ. ನಮ್ಮ ಕರ್ನಾಟಕದ ಗೌರವತೆಯನ್ನು ತರಿಸುತ್ತೆ ಇದು ಮೂವಿ. ಈ ಮೂವಿ ಗೆದ್ದರೆ ನಮ್ಮ ಕರ್ನಾಟಕ ಗೆದ್ದಂಗೆ. ನಮ್ಮ ಯಶ್ ಬಾಸ್ ಅವರು ಯಾವುದೇ ಮೂವಿಗೆ ಹೋದ್ರೂ ನಮ್ಮ ಕನ್ನಡ ಫಸ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ. ಯಾಕಂದರೆ ಅದು ಕನ್ನಡ ಒಂದು ಗೌರವ ತಗೊಂಬರೋಕ್ಕೆ. ಆದರೂ ಒಂದೇ ಒಂದು ನಮಗೆ ನಾವು ಅನ್ಕೊಂಡಿರೋ ಮೂವಿಯಲ್ಲಿ ಇಲ್ಲ. ನಿಜ ಬ್ರೋ, ನಾನು ಅನ್ಕೊಂಡಿರೋದು ಮೂವಿಯಲ್ಲಿ ಇಲ್ಲ. ನಾನು ಅನ್ಕೊಂಡಿರೋದು ಮೂವಿಯಲ್ಲಿ ಇಲ್ಲ. ಈ ರಾವಣನ ಆ ರಾವಣನ ಜೊತೆ ಮೀಟ್ ಮಾಡಿಸಿ ಅವಾಗ ಹೇಳ್ತೀನಿ. ತುಂಬ ಇಷ್ಟ ಆಯಿತು ಮೂವಿ. ಇದು ಇಂಡಿಯನ್ ಮೂವಿ. ನಮ್ಮ ಅಪ್ಪು ಬಾಸ್ ಅವರು ಹೇಳಿದ್ದಾರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರು ವಾರು ಯಾಕೆ ನಾವು ಒಂದೇ ಇಲ್ಲಿ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಮೂವಿ. ಹೋಗಿ ನೋಡ್ಕೊಂಬನ್ನಿ. ತಬಾಯಿ ನನಗೆ ತಬಾಯಿ ಇಷ್ಟ ಆಯಿತು. I love you.